ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಆ್ಯಂಡ್ ಇವತ್ತು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋದನ್ನ ಕ್ಯಾಪ್ಚರ್ ಮಾಡಿ ನಿಮಗೂ ತೋರಿಸ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫುಲ್ ವಿಡಿಯೋ ದಯವಿಟ್ಟು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಫೈನಲಿ ದೇವಸ್ಥಾನಕ್ಕೆ ಬಂದು ಈಗ ಪ್ರಸಾದ ತಗೊಂಡು ದರ್ಶನ ಎಲ್ಲ ಮುಗೀತು. ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಸಿಗ್ತೀನಿ ಬನ್ನಿ. ಮನೆಗೆ ಬಂದು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ವರ್ಕೌಟ್ ಮಾಡೋಕ್ಕೆ ಜಿಮ್ಮಿಗೆ ಬಂದಿದ್ದೀನಿ. ವರ್ಕೌಟ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಫುಲ್ ಖಾಲಿ ಹೊಡಿತೈತೆ ಜಿಮ್ಮು. ಆ್ಯಕ್ಚುಲಿ ಇಷ್ಟೊಂದು ಬರೋದಕ್ಕೆ ಕಾರಣವೇ ಇದು. ಫುಲ್ ಖಾಲಿ ಇರುತ್ತೆ, ವರ್ಕೌಟ್ ಆರಾಮಾಗಿ ಮಾಡ್ಬೋದು. ಇದೇ ರೀಸನ್ಗೆ ಮಧ್ಯಾಹ್ನ ಟೈಮ್ ಬರೋದು ನಾನು. ಬೆಳಗ್ಗೆ ಮತ್ತು ಸಂಜೆ ಬಂದರೆ ಫುಲ್ ಕ್ರೌಡ್ ಇರುತ್ತೆ, ವರ್ಕೌಟ್ ಮಾಡೋಕ್ಕಾಗಲ್ಲ. ಎಕ್ವಿಪ್ಮೆಂಟ್ಸ್ಗೆಲ್ಲ ಕ್ಯೂ ನಿಂತ್ಕೋಬೇಕಾಗುತ್ತೆ. ಸೊ ಈ ಟೈಮ್ ಬೆಸ್ಟ್ ಅನಿಸ್ತು. ಸೊ ಆಫ್ಟರ್ನೂನ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಪೀಸಾಗಿ ವರ್ಕೌಟ್ ಮಾಡ್ಬೋದು. ವರ್ಕೌಟ್ ತೋರಿಸ್ತೀನಿ ನೋಡಿ, ಎಂಜಾಯ್ ಮಾಡಿ. ವರ್ಕೌಟ್ ಮುಗಿಸ್ಕೊಂಡು ಮನೇಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು ಅಂತ ಮಿಲ್ಲಿಗೆ ಬಂದೆ. ಸೊ ಮಿಲ್ಲಲ್ಲಿ ಈ ಮಿಷಿನಲ್ಲೇ ರಾಗಿ ಹಾಕೋದು ನೋಡ್ಕೊಳ್ಳಿ, ಯಾರು ನೋಡಿಲ್ವೋ. ಮೇಲುಗಡೆ ರಾಗಿ ಇಟ್ಟಿದ್ರೆ ಕೆಳಗಡೆ ಹಸಿಟ್ಟಾಗಿ ಬರುತ್ತೆ. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಟೈಮ್ ಇವಾಗ 5 ಗಂಟೆ. ಎಷ್ಟು ಬೇಗ ಏನಕ್ಕೆ ಎದ್ದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇವತ್ತಿಂದ ನಾನು ಬೆಳಗ್ಗೆ ಟೈಮ್ ಜಿಮ್ಗೆ ಹೋಗೋಣ ಅಂತ 5 ಗಂಟೆಗೆ ಎದ್ದಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಟೈಮ್ ಸ್ವಲ್ಪ ಟೈಮು ನನಗೆ ಸಾಲ್ತಾ ಇಲ್ಲ ಕೆಲಸಕ್ಕೆಲ್ಲ. ಅದಕ್ಕೆ ಬೆಳಗ್ಗೆ ಜಿಮ್ ಮುಗಿಸ್ಕೊ ಅಂದ್ಬಿಟ್ರೆ ಆಮೇಲೆ ಫುಲ್ ಫ್ರೀ ಇರ್ತೀನಿ, ಕೆಲಸ ಅದು ಮಾಡ್ಬೋದು ಅಂತ. ಅದಕ್ಕೋಸ್ಕರ ಬೆಳಗ್ಗೆ ಎಷ್ಟೊತ್ತಿಗೆ ಖಾಲಿ ಹೊಟ್ಟೆಲಿ ಹೋಗೋದು ಬೇಡ ಅಂತ ಸ್ವಲ್ಪ ನೀರು ಕುಡಿದು ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗೋಣ ಅಂತ. ಎಲ್ಲ ಫುಲ್ ಬ್ಲಾಸ್ಟ್ ಆಗಿದೆ. ಯಾಕಂದರೆ ಈಗ ಎದ್ದಿದ್ದು ಫ್ರೆಶ್ ಅಪ್ ಆಗಿ ಫುಲ್ಲು ಕೋಲ್ಡ್ ವಾಟ್ರಲ್ಲೇ ಮುಖ ಎಲ್ಲ ತೊಳೆದೆ. ಇನ್ನೂ ಫ್ರೆಶ್ನೆಸ್ ಬಂದಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ಲು ಇವತ್ತು ಎದ್ನಲ್ವಾ ಇಷ್ಟು ಬೇಗ, ಅದಕ್ಕೋಸ್ಕರ ಕಣ್ಣೆಲ್ಲ ಫುಲ್ ರೆಡ್ ಆಗ್ಬಿಟ್ಟಿದೆ. ರಾಗಿ ಗಂಜಿ ಕುಡಿದ್ಬಿಟ್ಟು ಬೇಗ ಜಿಮ್ಗೆ ಹೋಗಿ ಜನ ಬರೋಕ್ಕಿಂತ ಮುಂಚೆ ಮುಗಿಸ್ಕೊಂಡು ಹೋಗ್ಬಿಡೋಣ. ಬೆಳಗ್ಗೆ ಟೈಮ್ ನಾನು ಜಿಮ್ಗೆ ಯಾವತ್ತೂ ಹೋಗಿರಲಿಲ್ಲ ಆ್ಯಂಡ್ ಹೆಂಗಿರ್ಬೋದು ಅಂತಲೂ ಗೊತ್ತಿಲ್ಲ. ಸೊ ನೋಡೋಣ ಎಷ್ಟು ಜನ ಇರ್ತಾರೆ, ವರ್ಕೌಟ್ ಮಾಡೋಕ್ಕೆ ಕಂಫರ್ಟಬಲ್ ಆಗುತ್ತಾ ಅಥವಾ ಮಧ್ಯಾಹ್ನನೇ ಹೋಗ್ಬೇಕಾ ನೋಡೋಣ. ಸೊ ರಾಗಿ ಗಂಜಿಗೆ ಇಟ್ಟಿದ್ದೀನಿ. ಏನಿಲ್ಲ, ಒಂಚೂರು ನೀರು ಇಟ್ಬಿಟ್ಟು ಒಂದು ಸ್ಪೂನು ರಾಗಿ ಹಸಿಟ್ಟು ಹಾಕ್ಬಿಟ್ಟು, ರಾಗಿ ಹಸಿಟ್ಟು ಅಂದರೆ ರಾಗಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಇದನ್ನು ತಿರ್ಗಿಸ್ಕೊಡ್ತಾ ಇರೋದಷ್ಟೇ. ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ, ಗ್ಲಾಸ್ಗೆ ಹಾಕ್ಕೊಂಡು ಕುಡಿಯೋದು. ಇಷ್ಟೇ ರಾಗಿ ಗಂಜಿ. ಎಷ್ಟು ಈಸಿ ಅಲ್ವಾ, ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ ಕುಡೀರಿ. ಜನ ಹೆಂಗಿರ್ತಾರೆ, ವರ್ಕೌಟ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಹಿಂಗೆ ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತು ತೈಸ್ ಮಾಡಿದ್ರಿಂದ ವರ್ಕೌಟ್ ಮುಗಿದ್ಮೇಲೆ ಸ್ಟೆಪ್ಸ್ ಇಳಿಯೋಕ್ಕೆ ಆಗಲಿಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ವೈಟ್ಸ್ ಲಿಫ್ಟ್ ಮಾಡ್ಬೋದು ಕಂಪೇರ್ ಟು ಮಾರ್ನಿಂಗ್ಸು. ಯಾಕಂದರೆ ಮಾರ್ನಿಂಗ್ ಬಂದು ಏನು ಖಾಲಿ ಹೊಟ್ಟೆಲಿ ಬಂದಿರ್ತೀವಿ, ವರ್ಕೌಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಫ್ಟರ್ನೂನ್ಸ್ ಅಂದರೆ ಚೆನ್ನಾಗಿ ತಿಂದಿರ್ತೀವಿ, ಬಾಡಿ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಮನೆಗೆ ಹೋಗಿ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಿಂಗೆ ಫಾರ್ಮ್ ಕಡೆ ಬಂದೆ. ಎಳ್ನೀರು ಇಳಿಸ್ಕೊತಾ ಇದ್ವಿ ಮರಗಳಲ್ಲಿ. ಎಲ್ಲ ಮರದಲ್ಲೂ ಎಳ್ನೀರಿತ್ತು, ನೋಡ್ಬೋದು. ಎಲ್ಲ ಕೀಳ್ತಾ ಇದ್ದೀವಿ.
ಫುಲ್ ಖಾಲಿ ಇವಾಗ, ಎಲ್ಲ ಕಿತ್ತಾಕ್ಬಿಟ್ವಿ. ಇವತ್ತು ನಿಮಗೆ ಕ್ರೇಜಿ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ರ ಬಾಳೆ ಗಿಡ ಇದೆ, ಆ ಹೂವು ಬಿಟ್ಟಿದೆ. ಸೊ ಆ ಹೂವಿಂದ ಏನಾದರೂ ಒಂದು ರೆಸಿಪಿ ರೆಡಿ ಮಾಡೋಣ ಆ್ಯಂಡ್ ನಿಮಗೂ ತೋರಿಸೋಣ. ನೋಡಿ, ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಹೆಂಗಾಗುತ್ತಾ ಏನೋ ಗೊತ್ತಿಲ್ಲ, ನೋಡಿ ಇಷ್ಟ ಆದರೆ ನೀವು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಮರದಿಂದ ಹೂವು ತಗೊಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಕ್ಲೀನಾಗಿ ಕಿತ್ಕೊಂಡಿದ್ದೀನಿ. ಆ್ಯಂಡ್ ಇರುವೆಗಳೆಲ್ಲ ಹೋಗಿದೆ, ಸ್ವಲ್ಪ ಹೊತ್ತಲ್ಲಿ ಇಟ್ಟಿದೆ. ಸೊ ಇದನ್ನು ಈಗ ಪಲ್ಯ ಮಾಡೋಣ ಬನ್ನಿ. ಈ ಥರ ಹಿಂಗೆ ತೆಗೆದ್ರೆ, ಸೊ ಇಲ್ಲಿ ಈ ಥರ ಹಿಂಗಿರುತ್ತೆ ಹೂವುಗಳು. ಈ ಹೂವಿನಿಂದನೇ ಈಗ ನಾವು ಪಲ್ಯ ಮಾಡಬೇಕಾಗಿರೋದು. ಸೊ ಒಂದು ಹೂವು ತಗೊಳ್ಳಿ, ಹೂವಿನಲ್ಲಿ ಇದೆಯಲ್ಲ ಇದು, ಈ ಪಾರ್ಟ್ನ ತೆಗ್ದಾಕ್ಬೇಕು ಸೈಡ್ಗೆ. ಆ್ಯಂಡ್ ಒಳಗಡೆ ಸೆಂಟ್ರಲ್ಲಿ ಈ ಥರ ಇದೆ ನೋಡಿ, ಇದನ್ನು ತೆಗ್ದಾಕ್ಬೇಕು. ಸೊ ಇದನ್ನು ತೆಗ್ದಾಕಿದ್ರೆ ಇದನ್ನು ಹಿಂಗೆಲ್ಲ ಬಿಡಿಸಾಕೋಬೇಕು. ಈ ಥರ ಆಗೋ ತನಕ ಒಟ್ಟು ಕೈಯಲ್ಲೇ ಸುಳ್ಕೊಂಡು ಹೂವನ್ನೆಲ್ಲ ಬಿಡಿಸಿ ಹಾಕ್ಕೋಬೇಕು ಆ ಥರ. ಅದಾದಮೇಲೆ ಇದಿದೆಯಲ್ವಾ, ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಷ್ಟೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಹಿಂಗೆ ಮಾಡ್ತಾರೆ ಗೊತ್ತಾ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದೇ ನೀರಿಗೆ ಹಾಕ್ಕೋಬೇಕು. ಗೈಸ್, ಕಟ್ಟಿಂಗ್ ಪ್ರೋಸೆಸ್ ಆ್ಯಂಡ್ ಹೂವು ಎಲ್ಲ ಕ್ಲೀನಾಗಿ ಬಿಡಿಸ್ಕೊಂಡಿದ್ದಾಗಿದೆ. ಆ್ಯಂಡ್ ನೀರಲ್ಲಿ ಊರಿಕ್ಕಿದ್ದೀನಿ, ಅರ್ಶಿನ ನೀರಲ್ಲಿ. ಈಗೇನಿದ್ರೂ ಮಾಡಬೇಕು, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನೆಲ್ಲ ಎತ್ತಿಟ್ಕೊಂಡು ಮಾಡೋ ಟೈಮಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರ್ ರೆಸಿಪಿ ಮೆನ್ಷನ್ ಮಾಡಿರ್ತೀನಿ, ನೀವು ಟ್ರೈ ಮಾಡಿ. ಸಾಕಾಗಿ ಕ್ರೇಜಿಯಾಗಿರುತ್ತೆ, ಟೇಸ್ಟ್ ಮಾತ್ರ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬ ಒಳ್ಳೆಯದು. ಟ್ರೈ ಮಾಡಿ ಆ್ಯಂಡ್ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಗೈಸ್, ಕುಕ್ಕಿಂಗಲ್ಲಿ ಹಾರ್ಡೆಸ್ಟ್ ಪಾರ್ಟ್ ಅಂದರೆ ಏನು ಗೊತ್ತಾ? ಈರುಳ್ಳಿ ಸಿಪ್ಪೆ ಬಿಡಿಸಿ ಕಟ್ ಮಾಡೋದು, ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ. ಸೊ ಈ ಥರ ಚಾಪ್ಸ್ ಮಾಡ್ಕೋಬೇಕು, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅಷ್ಟು ಸ್ಕಿಲ್ಸ್ ಇಲ್ಲ ನನಗೆ, ಕಟ್ಟಿಂಗ್ ಸ್ಕಿಲ್ಸು, ಅದಕ್ಕೆ ನಿಧಾನವಾಗಿ ನೋಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಆಮೇಲೆ ಕೈಗೆ ಹಾಕಿ ಎಷ್ಟು ಸಲ ಕಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ. ಈರುಳ್ಳಿ ಕಟ್ ಮಾಡೋಷ್ಟೊತ್ತಿಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಗೈಸ್, ಒಂದು ವಿಷಯ ಏನಂದರೆ, ತುಂಬ ಜನಕ್ಕೆ ತಿನ್ನೋಕೆ ಇಷ್ಟ ಆ್ಯಂಡ್ ತುಂಬ ಜನ ಹೊಸ ವೆರೈಟಿ ಐಟಮ್ಸ್ ಎಲ್ಲ ಟ್ರೈ ಮಾಡೋಕ್ಕೆ ಇಷ್ಟ. ಬಟ್ ಅದನ್ನು ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ಯಾರಿಗೂ ಗೊತ್ತಿರಲ್ಲ. ಆ್ಯಂಡ್ ಅವ್ರು ಮಾಡಿದಾಗೆ ಆ ಕಷ್ಟ ಏನು ಅಂತ ಗೊತ್ತಾಗೋದು. ನನಗೂ ಅಷ್ಟೇ, ಸಿಕ್ಕಾಪಟ್ಟೆ ಹೊಸ ಐಟಮ್ಸ್ ಟ್ರೈ ಮಾಡಬೇಕು, ಅಂದರೆ ಯೂನಿಕ್ಕಾಗಿ ತಿನ್ನೋಕ್ಕೆ ಟ್ರೈ ಮಾಡಬೇಕಂತ ಇಷ್ಟ. ಸೊ ಇವತ್ತು ಮಾಡ್ತಾಯಿದ್ದೀನಲ್ವಾ, ಫುಲ್ ಟಾಸ್ಕ್ ಮೇಲೆ ಟಾಸ್ಕು. ಈಗ ಈರುಳ್ಳಿ ಕಟ್ ಮಾಡಿದೆ ಹಂಗೋ ಹಿಂಗೋ. ಈಗ ಕೊಬ್ಬರಿ ಇದೆಯಲ್ಲ, ಸೊ ಇದು ವಾಶ್ ಬಂದಿದ್ದೀನಿ. ವಾಶ್ ಮಾಡ್ಕೊಬಂದು ಇದನ್ನು ಈಗ ತುರಿಬೇಕು. ಈ ಥರ ಸಣ್ಣದಾಗಿ ಆಗಬೇಕು. ಸೊ ಇವಾಗ ಚಿಲ್ಲಿ ಕಟ್ ಮಾಡ್ಕೋಬೇಕು. ಚಿಲ್ಲಿ ಕಟ್ ಮಾಡಬೇಕು ಈ ಥರ, ಹಿಂಗೆ ಉದ್ದ ಕಟ್ ಮಾಡ್ಕೋಬೇಕು ಪೀಸ್. ಅಷ್ಟೇ, ಈ ಥರ ಕಟ್ ಮಾಡ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಲೈಟ್ ಮಾಡಿ ಒಂದು ಬಾಣಲಿ ಇಟ್ಕೊಳೋದು. ಸ್ವಲ್ಪ ನೀರಿದೆ, ನೀರೆಲ್ಲ ಡ್ರೈ ಆಗುತ್ತೆ. ಫುಲ್ ಡ್ರೈ ಆಗಿದೆ. ಇದಕ್ಕೆ ಒಂಚೂರು ಆಯಿಲ್ ಹಾಕ್ಕೋಬೇಕು. ಸಾಕಲ್ಲ ಇಷ್ಟು? ಸಾಕಾ? ನಮ್ಮಮ್ಮ ಕ್ಯಾಮ್ರಾ ಸೊ ಇವಾಗ ಒಗ್ಗರಣೆಗೆ ಒಂಚೂರು ಸಾಸಿವೆ ಹಾಕ್ಕೋಬೇಕು. ಎಣ್ಣೆ ಸಾಕು, ಇನ್ನು ಸ್ವಲ್ಪ ಹಾಕೊಂಡ್ಲಾ? ಒಂಚೂರು ಸಾಸಿವೆ, ಒಂಚೂರು ಜೀರಿಗೆ, ಒಂಚೂರು ಇದೇನೋ ಕಾಳು ಗೊತ್ತಿಲ್ಲ, ಏನು ಕಾಳಮ್ಮ ಅದು? ಕಡಲೆಬೇಳೆ. ಸೊ ಇವಾಗ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು.
ಇವಾಗ ಆನಿಯನ್ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಕೊಂಡಿದ್ದೆ, ಹಂಗಂಗೆ ಹಾಕ್ತಾಯಿದ್ದೀನಿ. ಸೊ ಇದು ಚಿಲ್ಲಿ ಹಾಕ್ಕೊಂಡು ಸ್ವಲ್ಪ ಇದು ಮಾಡಿಕೊಡ್ಬೇಕು. ಫ್ರೈ ಮಾಡೋದು ಚೆನ್ನಾಗಿ. ಸೊ ಈ ಥರ ಫ್ರೈ ಮಾಡಬೇಕು. ಸೊ ಇದಕ್ಕೆ ಹೆಸರುಬೇಳೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾಯಿದ್ದಂಗೆ ಇದೇನು ನಾವು ಹೂವು ಮತ್ತು ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಬೇಕು ಅದ್ರೊಳಗಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಲೈಟಾಗಿ ಉಪ್ಪು ಹಾಕ್ಕೊಂಡು ಒಂಚೂರು ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಫುಲ್ ಫ್ರೈ ಆಗ್ತಿದೆ, ಸಕ್ಕದಾಗಿ ಬರ್ತಿದೆ ಫ್ಲೇವರ್ ಸ್ಮೆಲ್ಲು. ಟೇಸ್ಟ್ ಮಾಡಿಬಿಟ್ಟು ಹೆಂಗೈತೆ ಅಂತ ಹೇಳ್ತೀನಿ. ಸೊ ತಿಂತಾ ಇದ್ದೀನಿ ಈಗ. ಫುಲ್ಲೊಂದು ಸ್ಪೂನ್ ಎತ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ಟೇಸ್ಟು. ಸೊ ಗೈಸ್ ಸಕ್ಕದಾಗೈತೆ, ನೀವು ಟ್ರೈ ಮಾಡಿ. ಇದಕ್ಕೆ ಚಪಾತಿ ಅಥವಾ ಏನಾದರೂ ರೊಟ್ಟಿ ಐಟಮ್ಸ್ ಜೊತೆಗೆ ತಿನ್ನಿ, ಅಷ್ಟೇ ಹೆಲ್ತ್ ಬೆನಿಫಿಟ್ಸು ಇದೆ. ಅವಾಗವಾಗ ಈ ಥರದ್ದು ಏನಾದರೂ ಮಾಡ್ಕೊಂಡು ತಿಂತಾಯಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಆ್ಯಂಡ್ ನೀವು ಟ್ರೈ ಮಾಡಿ ಒನ್ಸ್, ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಆ್ಯಂಡ್ ಏನೇ ಫೀಡ್ಬ್ಯಾಕ್ ಇದ್ದರೂ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂದರೆ ನೆಕ್ಸ್ಟ್ ವಾರ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಸಿ ಯು.